ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ಮಿರಸಾಬಿಹಳ್ಳಿ ಗ್ರಾಮದಲ್ಲಿ ನಿರ್ಗತಿಕರಾದ ಗಂಗಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಜ್ಞಾನ ವಿಕಾಸ ಯೋಜನೆ ಅಡಿಯಲ್ಲಿ ವಾತ್ಸಲ್ಯ ಮನೆಯನ್ನ ಗಂಗಮ್ಮ ಅವರಿಗೆ ಹಸ್ತಾಂತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಎಂಎಸ್ ಹಳ್ಳಿ ವಲಯದ ಎಂಎಸ್ ಹಳ್ಳಿ ಕಾರ್ಯಕ್ಷೇತ್ರದ ವಾತ್ಸಲ್ಯ ಸದಸ್ಯರಾದ ಗಂಗಮ್ಮನವರ ವಾತ್ಸಲ್ಯ ಮನೆಯ ಹಸ್ತಾಂತರವನ್ನು ಜಿಲ್ಲಾ ಜನಜಾಗೃತಿ ಸದಸ್ಯರಾದ ನೇತಾಜಿ ಪ್ರಸನ್ನ ನಾಮಫಲಕ ಅನಾವರಣ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ. ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರ ವಿನಯ್ ಕುಮಾರ್, ಸುವರ್ಣ ಯೋಜನಾಧಿಕಾರಿಗಳು ಶಶಿಕಲಾ, ಗ್ರಾಮದ ಮುಖಂಡರಾದ ಸುರೇಶಣ್ಣ, ಒಕ್ಕೂಟದ ಅಧ್ಯಕ್ಷ ಚಂದ್ರಕಲಾ, ವಲಯ ಮೇಲ್ವಿಚಾರಕಿ ಗಂಗಮ್ಮ, ಸಮನ್ವಯಾಧಿಕಾರಿ ಭವಾನಿ, ಸೇವಾ ಪ್ರತಿನಿಧಿ ಲಕ್ಷ್ಮಿ, ಸಂಘದ ಸದಸ್ಯರು ಹಾಜರಿದ್ದರು. ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಮ್ಮ ಮಿರಸಾಬಿಹಳ್ಳಿ ಗ್ರಾಮದಲ್ಲಿ ನಿರ್ಗತಿಕರು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ತಲುಪುವಂಥ ಕಾರ್ಯಕ್ರಮಗಳು. ಅದರಲ್ಲಿ ವಿಶೇಷವಾಗಿ ನಿರ್ಗತಿಕರು ಅಂತ ನಾವು ಅಂತೀವಿ, ಆದರೆ ನಿಜವಾಗ್ಲೂ ನಿರ್ಗತಿಕರಿಲ್ಲ. ಇವರೊಟ್ಟಿಗೆ ನಮ್ಮ ಗಂಗಮ್ಮ ಅವರೊಟ್ಟಿಗೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಕೃಪೆ, ಪೂಜ್ಯ ಕಾವಂದರ ಕೃಪೆ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಸೇವಾ ಮಾಡ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಕೃಪಾಶೀರ್ವಾದದಿಂದ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ಬಿಟ್ಟು ಇವರಿಗೆ ವಾತ್ಸಲ್ಯ ಮನೆಯನ್ನು ನಮ್ಮ ಮಿರಸಾಬಿಹಳ್ಳಿ ಗ್ರಾಮದಲ್ಲಿ ಇವರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮದ ಅತ್ಯಂತ ಜವಾಬ್ದಾರಿಯುತವಾಗಿ ನಮ್ಮನ್ನೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭಾಗದಲ್ಲಿ ಇಂಥದೇ ಕೆಲಸ ಕಾರ್ಯಗಳಿದ್ರೂ ನಮ್ಮ ಜಿಲ್ಲಾ ಡೈರೆಕ್ಟರ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಸುವರ್ಣರವರು ಭಾಳ ಇಂಥ ಜನ ನೀಡುವ ಕಾರ್ಯಕ್ರಮಗಳಲ್ಲಿ ಮಾಡುವುದರಲ್ಲಿ ಅವರು ಭಾಳ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಚಳ್ಳಕೆರೆ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾತ್ನವರು ಸಹ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸುರೇಶಣ್ಣವರು, ಆಮೇಲೆ ದೇವರ ಸೇವೆ ಅಂತ ಹೇಳಿ ನಮ್ಮ ಮಿರಸಾಬಿಹಳ್ಳಿ ಭಾಗದ ಅಕ್ಕ ತಂಗಿರಲ್ಲಿ ಇದ್ದಾರೆ. ನಿಮಗೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿಮ್ಮೂರಿನಲ್ಲಿ ಇದು ದೊಡ್ಡ ಸಾಕ್ಷಿ. ಇದನ್ನು ಬಿಟ್ಟರೆ ಇನ್ನು ನಾನಾ ರೀತಿಯ ಕಾರ್ಯಕ್ರಮಗಳು ಜನೋಪಯೋಗಿ ಕಟ್ಟ ಕಡೆಯ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿನ ಗುರುತಿಸಿ ಸೇವೆ ಮಾಡೋದ್ರಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇವತ್ತು ಸರ್ಕಾರಗಳನ್ನು ಸಹ ಮಾಡೋದು ಕಷ್ಟ ಅಂತ ಯೋಜನೆಗಳನ್ನು ಮಾಡ್ತಾ ಇದೆ. ಇದು ನಿಜವಾಗ್ಲೂ ಭಗವಂತನಿಗೆ ಇಷ್ಟವಾದಂಥ ಕಾರ್ಯಕ್ರಮ. ನನ್ನ ಒಂದು ಮನಸ್ಥಿತಿಯಲ್ಲಿ ಹೇಳೋದಾದರೆ ಇದು ದೇವರ ಮೆಚ್ಚುವಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ಮತ್ತು ಸಂಸ್ಥೆಯ ಎಲ್ಲ ರೀತಿಯ ಅಧಿಕಾರಿ ವರ್ಗಕ್ಕೂ ಮತ್ತು ವಿಶೇಷವಾಗಿ ಈ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಹೃದಯ ಬಂಧುಗಳಿಗೆ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇಂಥ ಕಾರ್ಯಕ್ರಮಗಳನ್ನು ಇಂಥ ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸ ನಮ್ಮೆಲ್ಲರಿಂದನೂ ಆಗಬೇಕು ಅಂತೇಳಿ ನನ್ನ ಕೆಲವೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.